ಸಣ್ಣ ವಯಸ್ಸಿನಿಂದಲೇ ಕನ್ನಡದ ಅಭಿಮಾನ ಬೆಳೆಯುತ್ತೆ, ಜಾಗೃತಿ ಬೆಳೆಯುತ್ತೆ. ಆದ್ರೆ ಖಾಸಗಿ ಶಾಲೆಗಳು ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಕನ್ನಡವನ್ನ ಸೈಡ್ಲೈನ್ ಮಾಡಿರ್ತಾರೆ. ಇದಕ್ಕೆ ಸರ್ಕಾರ ಏನ್ ಮಾಡಬಹುದು ಅಂತ ಚೇತನ್ ಸರ್? ಸರ್, ಈಗ ಎರಡು ಥರ ಬರ್ತದೆ ಸರ್. ಕನ್ನಡಿಗ ರಾಜಕಾರಣಿ ಬೇರೆ, ಅಂದ್ರೆ ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಕನ್ನಡಿಗರೇ. ಕನ್ನಡ ಪರ ರಾಜಕಾರಣಿಗಳು ಬೇರೆ. ಇವತ್ತು ನಮ್ಮ ದುರಾದೃಷ್ಟಕ್ಕೆ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥವ್ರು ಕನ್ನಡಿಗ ರಾಜಕಾರಣಿನೇ. ಆದ್ರೆ ನಾನು ಎಸ್ಪೆಷಲಿ ಆಡಳಿತ ಪಕ್ಷದ ಬಗ್ಗೆ ಮಾತಾಡ್ತೀನಿ, ಆಡಳಿತ ಸರ್ಕಾರದ ಬಗ್ಗೆ ಮಾತಾಡ್ತೀನಿ. ಆದ್ರೆ ಕನ್ನಡ ಪರ ನಿಲ್ತಕ್ಕಂಥ ರಾಜಕಾರಣಿಯ ಕೊರತೆ ಇರೋದ್ರಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ಇವತ್ತು ಸಾಕಷ್ಟು ದಿನಗಳಿಂದ ಕನ್ನಡ ಪರ ಸಂಘಟನೆಯವರು ಕೇಳ್ಕೊಳ್ತಾ ಇದ್ದಾರೆ, ನಾಡಗೀತೆಯನ್ನ ಕಡ್ಡಾಯ ಮಾಡಿ, ಹಿಂದಿ ಹೇರಿಕೆಯನ್ನ ತೆಗೆದುಹಾಕಿ. ಕೆಲವೊಂದು ಟೈಮಲ್ಲಿ ಹೌದು, ತುಂಡು ಬೇರೆ ಸಂಪೂರ್ಣವಾಗಿ ಅವರು ಮಾಡ್ತಿಲ್ಲ. ಕನಿಷ್ಠ ಸಣ್ಣ ವಯಸ್ಸಲ್ಲಿದ್ದಾಗ ಸಂಪೂರ್ಣವಾಗಿ ಆಗ್ತಾ ಇದ್ರು. ಹೌದು, ಇತ್ತೀಚೆಗೆ ಏನಾಗಿದೆ, ತುಂಡು ಹಾಕ್ಬಿಟ್ಟಿರ ಅದನ್ನು ಕೂಡ ಅಂತ. ನೀವು ಬೇಕಾದ್ರೆ ಕೇಳಿ ನೋಡಿ, ಸರ್ಕಾರಿ ಶಾಲೆ ಆಗಿರ್ಬೋದು, ಖಾಸಗಿ ಶಾಲೆ ಮಕ್ಕಳಿಗೆ ನಾಡಗೀತೆ ಅಂದ್ರೆ ಯಾವ್ದು ಅಂತಾನೆ ಗೊತ್ತಿಲ್ಲ ಇವತ್ತಿನವರೆಗೂ. ಅಂದ್ರೆ ಇವತ್ತು ಜನಗಣಮನಗೆ ಇರ್ತಕ್ಕಂಥ ಮಹತ್ವ, ಕೊಡ್ತಾ ಇರ್ತಕ್ಕಂಥ ಮಹತ್ವ ಜಯಭಾರತ ಜನನೀಯ ತನುಜಾತೆಗೆ ಕೊಡ್ತಾ ಇಲ್ಲ. ಅದೆಲ್ಲೋ ಒಂದ್ ಕಡೆ ಮಕ್ಕಳಲ್ಲಿ ಆರಂಭದಲ್ಲೇ ಕನ್ನಡತನವನ್ನ ಹೊಸಕಿ ಆಗ್ತಕ್ಕಂಥ ಕೆಲಸವನ್ನ ಏನೋ ಒಂದು ರಾಜ್ಯ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅದು ಮಾಡ್ತಾ ಇದೆ. ದಯಮಾಡಿ ನಾನು ಹೇಳೋದು, ಕನ್ನಡಿಗ ರಾಜಕಾರಣಿ ನಮ್ಗೆ ಬೇಡ. ಕನ್ನಡ ಪರ ನಿಲ್ತಕ್ಕಂಥ ರಾಜಕಾರಣಿಗಳು ನೀವಾಗಿ ರಾಜ್ಯದ ಸರ್ಕಾರವನ್ನ ಯಾರೇ ನೀವು ನಿಯಂತ್ರಣಕ್ಕೆ ತಗೊಂಡ್ರು ಕೂಡ ಮೊದಲನೇದಾಗಿ ನಿಮ್ಮ ಆದ್ಯತೆ ಕನ್ನಡ ಆಗಿರಬೇಕು. ಇವತ್ತಿಗೂ ಕೂಡ ಬಹಳ ಬೇಸರ ಆಗೋದು, ಬೆಳಗಾವಿ ಭಾಗದಲ್ಲಿ ಇದೆ November 1 ನಾವೆಲ್ಲರೂ ಕೂಡ ಸಂಭ್ರಮ ಮಾಡ್ತಾ ಇರ್ತೀವಿ, ಕನ್ನಡ ಬಾವುಟವನ್ನು ಹಾರಿಸ್ತಾ ಇರ್ತೀವಿ, ಘೋಷಣೆ ಕೂಗ್ತಾ ಇರ್ತೀವಿ. ಇದೇ ಬೆಳಗಾವಿ ಭಾಗದಲ್ಲಿ ಕಪ್ಪು ಬಾವುಟವನ್ನು ಹಾರಿಸ್ಕೊಂಡು ಕರಾಳ ದಿನಾಚರಣೆ ಅಂತ ಮಾಡ್ತಾರಲ್ಲ, ಏನಕ್ಕೆ ಅದನ್ನು ತಡೆಯೋದಕ್ಕಾಗ್ತಾ ಇಲ್ಲ ನಮ್ಮ ಸರ್ಕಾರಗಳ ಕೈಯಲ್ಲಿ? ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ DC ಅವರು ಹೇಳಿಕೆ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಈ ಬಾರಿ ನಾವು ಕರಾಳ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಬಿಡಲ್ಲ ಅಂತಾರೆ. ಮತ್ತೆ ನೀವು ಸಂಜೆ ನೋಡ್ತಾ ಇತ್ತು ಅಂತಂದ್ರೆ ಗುಂಪು ಸೇರ್ಕೊಂಡು ಕಪ್ಪು ಬಾವುಟ ಹಾರಿಸೇ ಬಿಡ್ತಾರೆ. ಅಂತಂದ್ರೆ ಇದೇ ನೀವು ಆಗಸ್ಟ್ 15 ದಿನನೋ ಜನವರಿ 26 ದಿನ ಈ ರೀತಿ ಕೆಲಸ ಮಾಡಿದ್ರೆ ದೇಶ ವಿರೋಧಿ ಕೇಸ್ ಅಂತ ಹಾಕ್ಬಿಟ್ಟು ಒಳಗಡೆ ಹಾಕಿ ಕಠಿಣ ಕಾರಾಗೃಹ ಶಿಕ್ಷೆ ಅವ್ರಿಗೆ ಕೊಡ್ತಿರಲ್ಲ. ನಾಡ ವಿರೋಧಿ ಚಟುವಟಿಕೆ ಮಾಡೋನ್ಗೂ ಕೂಡ ನಾಡ ವಿರೋಧಿ ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಕಠಿಣ ಶಿಕ್ಷೆ ಆದಾಗ್ಲೇನೆ ಇದು ಎಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಸಿಗಬೇಕು. ಇವತ್ತು ನಾವು 3 ಬಣ್ಣ ಬಾವುಟಕ್ಕೆ ಎಷ್ಟು ಗೌರವ ಕೊಡ್ತೀವಿ, ಈ ಬಣ್ಣ ಬಾವುಟಕ್ಕೂ ಅಷ್ಟೇ ಗೌರವ ಕೊಡಬೇಕು. ಅದಕ್ಕೆ ಅಗೌರವ ಸೂಚಿಸಿದ್ರೆ ಯಾವ ರೀತಿ ಶಿಕ್ಷೆ ಕೊಡ್ತೀವಿ, ಇದಕ್ಕೂ ಅಗೌರವ ಸೂಚಿಸಿದ್ರೆ ಅದೇ ರೀತಿ ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ. ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಈ ಭಾಷೆ ಉಳಿವಿಗೆ, ಪ್ರಾದೇಶಿಕತೆಯ ಉಳಿವಿಗೆ, ಕನ್ನಡಿಗನ ಅಸ್ಮಿತೆಯ ಉಳಿವಿಗೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳು ಯಾವುದೇ ರೀತಿ ಸಹಾಯ ಆಗೋದಿಲ್ಲ. ರಾಷ್ಟ್ರೀಯ ಪಕ್ಷಗಳು ಯಾವತ್ತಿದ್ರೂ ಕೂಡ ಕನ್ನಡ ಅನ್ನೋದನ್ನ ಫಸ್ಟ್ ಇಡಲ್ಲ. ಅವರು ಬೇರೆ ಅಜೆಂಡಾನ ಫಸ್ಟ್ ಇಟ್ಟು ಕನ್ನಡವನ್ನು ಕೊನೆಗಿರ್ತಾರೆ. ಯಾವ ಪ್ರಾದೇಶಿಕ ಪಕ್ಷ, ಯಾವುದೇ ಪಕ್ಷ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳು ಮೊದಲನೇದಾಗಿ ತನ್ನ ಭಾಷೆ, ತನ್ನ ಜನ, ತನ್ನ ಜಲ, ಇದಕ್ಕೆ ಅವ್ರು ಜಾಸ್ತಿ ಮಹತ್ವ ಕೊಡ್ತಾರೆ. ಎಲ್ಲಿವರೆಗೂ ಕನ್ನಡಿಗರು ಪ್ರಾದೇಶಿಕ ಪಕ್ಷಕ್ಕೆ ಒತ್ತು ಕೊಡೋದಿಲ್ವೋ, ಎಲ್ಲಿವರೆಗೂ ಕರ್ನಾಟಕದಲ್ಲಿ ಬಲಿಷ್ಠ ಪ್ರಾದೇಶಿಕ ಪಕ್ಷ ನೆಲೆ ಊರೋದಿಲ್ವೋ, ಅಲ್ಲಿವರೆಗೂ ಕೂಡ ಇವರಿಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಶಾಲೆ ಮಟ್ಟದಲ್ಲಿ ನಾನು ಹೇಳ್ದಂಗೆ ನಾಡಗೀತೆ ಕಡ್ಡಾಯ ಆಗಬೇಕು. ಜೊತೆಗೆ ಭಾಷೆ ಹಿಂದಿ ಹೇರಿಕೆ ಅಂತಕ್ಕಂಥದ್ದು ಈಗ ನಮ್ಮ ಕಾಂಗ್ರೆಸ್ ನಮ್ಮ ಸರ್ ಹೇಳಿದ್ರು, ಅದನ್ನ ಒಪ್ಕೊಳ್ತೀನಿ. ಅದು ಯಾಕೆಂತಂದ್ರೆ ಹಿಂದಿ ಹೇರಿಕೆಯನ್ನ ಅಥವಾ ಹಿಂದಿ ಭಾಷೆ ಅಥವಾ ಯಾವುದೇ ಭಾಷೆ ಆಯ್ಕೆ ಆಗಿರಬೇಕು, ಹೇರಿಕೆ ಆಗಿರಬಾರ್ದು. ಮೊದಲನೇ ಭಾಷೆ ಯಾವತ್ತಿದ್ರೂ ಕೂಡ ಹೌದು, ನಮ್ಮ ಭಾಷೆ ನಮಗೆ ಮೊದಲಾಗಿರಬೇಕು. ಎಲ್ಲ ಖಾಸಗಿ ಶಾಲೆಯಲ್ಲೂ ಕೂಡ ಕನ್ನಡ ಮೊದಲನೇ ಭಾಷೆ ಆಗಿರಬೇಕು. ಕೊನೆ ಭಾಷೆ, 2ನೇ ಭಾಷೆ, 3ನೇ ಭಾಷೆ ಕಲಿಯುವಂಥದ್ದಲ್ಲ. ಕನ್ನಡ ಕರ್ನಾಟಕದಲ್ಲಿ ಮೊದಲನೇ ಭಾಷೆ ಆಗಬೇಕು, 2ನೇ ಭಾಷೆ ಇಂಗ್ಲೀಷ್ ಇರಲಿ. ಹೌದು, ಹೇಳಿದ್ರು ಅವರು, ಪ್ರಪಂಚದ ಜ್ಞಾನಕ್ಕೆ ಇಂಗ್ಲೀಷ್ ಇರಲಿ. 3ನೇ ಭಾಷೆ ಯಾವುದೇ ಭಾಷೆಯಲ್ಲಿ ಆಯ್ಕೆ ಕೊಡಿ, ಕಲೀಲೇಬೇಕು ಅಂತಕ್ಕಂಥ ಹೇರಿಕೆ ಮಾಡಬೇಡಿ. ಅದು ನಾವು ಸಹಿಸೋದು ಇಲ್ಲ.